ಮಿತ್ರರೇ ನಮಸ್ಕಾರ. ಮಿತ್ರರೇ, ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ. ಈ ಪ್ರಕರಣಕ್ಕೆ ಈಗ ಮಹತ್ವದ ತಿರುವು ಸಿಕ್ಕಿದೆ. ಈಗಾಗಲೇ ಸರ್ಕಾರ ಈ ಪ್ರಕರಣವನ್ನ ವಿಶೇಷವಾಗಿ ಪರಿಗಣಿಸಿದೆ, ಬಹಳ ಪ್ರತಿಷ್ಠೆಯಾಗಿ ಸ್ವೀಕರಿಸಿದೆ. ಸರ್ಕಾರ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಇವರಿಬ್ಬರೂ ಕೂಡ ಈ ಪ್ರಕರಣವನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರು. ಸಿಟಿ ರವಿ ಅವರಿಗೆ ಈ ಪ್ರಕರಣದಲ್ಲಿ ಹಿನ್ನಡೆ ಆಗಬೇಕು, ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಕೂಡ ಯತ್ನ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅದಕ್ಕೆ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಮಿತ್ರರೇ, ಅವರು ಅಂದುಕೊಂಡಂತೆ ಈ ಕೇಸ್ ಹೋಗ್ತಾ ಇಲ್ಲ. ಈ ಕೇಸ್ನಲ್ಲಿ ಬಹಳ ಏನು ಹೆಚ್ಚಿನ ಬೆಳವಣಿಗೆ ಆಗೋದಿಲ್ಲ ಅನ್ನುವಂಥದ್ದು ಈಗ ಕನ್ಫರ್ಮ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಬಸವರಾಜ ಹೊರಟ್ಟಿ ಅವರು ತನ್ನ ಅಂತಿಮ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ಹಿಂದೆಯೇ ಅವರು ಅನೇಕ ಸುಳಿವನ್ನ ಕೊಟ್ಟಿದ್ರು. ಈ ಪ್ರಕರಣದಲ್ಲಿ ನಿಮಗೆ ಯಶಸ್ಸು ಸಿಗೋದಿಲ್ಲ, ಇದು ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಸರ್ಕಾರ ಹೆಚ್ಚು ಮಿತಿ ಮೀರಿ ವರ್ತಿಸ್ತಾ ಇದೆ. ಇದನ್ನೆಲ್ಲ ಬಸವರಾಜ ಹೊರಟ್ಟಿ ಅವರು ಪರೋಕ್ಷವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಮಿತ್ರರೇ, ಈಗ ಅಂತಿಮವಾಗಿ ಬಸವರಾಜ ಹೊರಟ್ಟಿ ಅವರು ತನ್ನ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಇದು ಸರ್ಕಾರದ ಕಾರ್ಯವ್ಯಾಪ್ತಿಗೆ ಬರೋದೇ ಇಲ್ಲ, ನೀವು ಸಿಐಡಿ ರಚಿಸಿರುವಂತಹದ್ದೇ ಅಸಂವಿಧಾನಿಕ ಅಂತ ಒಂದು ಪತ್ರ ಬರೆದಿದ್ದಾರೆ. ಈ ಪತ್ರಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. ಮೇಲ್ನೋಟಕ್ಕೆ ನೋಡಿದ್ರೆ ಒಂದು ಕಡೆ ರಾಜ್ಯಪಾಲರ ಮಧ್ಯಪ್ರವೇಶ, ಇನ್ನೊಂದು ಕಡೆ ಬಸವರಾಜ ಹೊರಟ್ಟಿ ಅವರು ತನ್ನ ಅಂತಿಮ ನಿರ್ಧಾರವನ್ನು ತಿಳಿಸಿರುವಂತಹದ್ದು. ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಸಿಟಿ ರವಿ ಅವರು ಈ ಕೇಸ್ನಿಂದ ಬಚಾವಾದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾವುದೇ ರೀತಿಯಲ್ಲೂ ಈ ಕೇಸ್ನಲ್ಲಿ ಯಶಸ್ಸು ಸಿಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಹಾಗಾದ್ರೆ ಬಸವರಾಜ ಹೊರಟ್ಟಿ ಅವರು ಸರ್ಕಾರಕ್ಕೆ ಏನು ಹೇಳಿದ್ದಾರೆ, ಅವರ ಪತ್ರದಲ್ಲಿ ಏನೇನನ್ನು ಉಲ್ಲೇಖಿಸಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಇದು ಸಿಟಿ ರವಿ ಅವರಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ಇನ್ನೊಂದು ಕಡೆಯಲ್ಲಿ ಇದಕ್ಕೆ ಸರ್ಕಾರದ ಬಳಿಯಲ್ಲಿ ಏನಾದರೂ ಉತ್ತರ ಇದೆಯಾ ಅಥವಾ ಸರ್ಕಾರ ಪೇಚಿಗೆ ಸಿಲುಕುವಂತಹ ಕೆಲಸವನ್ನ ಮಾಡಿಕೊಂಡಿದೆಯಾ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸಿಟಿ ರವಿ ಕೇಸ್ನಲ್ಲಿ ಏನೇ ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೆ. ಈಗ ಬಹಳ ದೊಡ್ಡ ಡೆವಲಪ್ಮೆಂಟೇ ಆಗಿದೆ. ಅದೇನು ಕೇಳಿದ್ರೆ, ಬಸವರಾಜ ಹೊರಟ್ಟಿ ಅವರು ತನ್ನ ಅಂತಿಮವಾದಂತಹ ನಿರ್ಧಾರ ಕೈಗೊಂಡಿದ್ದಾರೆ. ಈ ಹಿಂದೆ ಅವರು ಮಾಧ್ಯಮದ ಮುಂದೆ ಬಂದಂತಹ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ರು. ಸರ್ಕಾರ ಎಲ್ಲೋ ಒಂದು ಕಡೆಯಲ್ಲಿ ಮಿತಿ ಮೀರಿದಂತೆ ವರ್ತಿಸ್ತಾ ಇದೆ, ಇದು ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ಲ, ನಾನು ಎಲ್ಲವುದನ್ನು ಪರಿಶೀಲನೆ ಮಾಡ್ತಾ ಇದ್ದೀನಿ, ಹೀಗೆಲ್ಲ ಬಸವರಾಜ ಹೊರಟ್ಟಿ ಅವರು ಪರೋಕ್ಷವಾಗಿ ಸರ್ಕಾರಕ್ಕೆ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಸರ್ಕಾರ ಎಚ್ಚೆತ್ತುಕೊಳ್ಳುವಂತೆ ಕಾಣ್ತಾ ಇಲ್ಲ. ಇವರು ಸಂವಿಧಾನದ ಪ್ರತಿಯನ್ನು ಹಿಡಿದುಕೊಂಡು ಬೀದಿ ಬೀದಿಯಲ್ಲಿ ಓಡಾಡ್ತಾರೆ. ಇವರ ನಾಯಕರು ಜೇಬ್ನಲ್ಲೇ ಸಂವಿಧಾನವನ್ನು ಇಟ್ಟುಕೊಂಡೇ ಓಡಾಡ್ತಾ ಇರ್ತಾರೆ. ಆದರೆ ಆ ಸಂವಿಧಾನದಲ್ಲಿ ಏನಿದೆ ಅನ್ನುವಂಥದ್ದು ಇವರಿಗೆ ಗೊತ್ತಿಲ್ಲ. ಗೊತ್ತಿದ್ರೂ ಆ ಪ್ರಕಾರವಾಗಿ ಇವರು ನಡೆದುಕೊಳ್ಳೋದಿಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ಡಿಸೆಂಬರ್ 19ನೇ ತಾರೀಕು ಪರಿಷತ್ನಲ್ಲಿ ಏನು ಘಟನೆ ನಡೀತು, ಅದಾದ ಬಳಿಕ ಸರ್ಕಾರ ತೆಗೆದುಕೊಂಡಂತಹ ಒಂದೊಂದು ನಿರ್ಧಾರವೂ ಕೂಡ ಅಸಂವಿಧಾನಿಕವಾಗಿತ್ತು. ಇಲ್ಲಿ ಮಿತ್ರರೇ, ಸಿಟಿ ರವಿ ಅವರು ಹೇಳಿದ್ದನ್ನ, ಅಂದ್ರೆ ಅವರೇನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದೇ ಆಗಿದ್ರೆ ಅದನ್ನ ಯಾರೂ ಕೂಡ ಒಪ್ಪುವಂತಹ ಪ್ರಶ್ನೆಯೇ ಇಲ್ಲ. ಆದ್ರೆ ಆ ಪ್ರಕರಣವನ್ನ ಸರ್ಕಾರ ತೆಗೆದುಕೊಂಡು ಹೋದಂತಹ ರೀತಿ ಇದೆಯಲ್ಲ, ಇದೂ ಕೂಡ ಸಂವಿಧಾನಕ್ಕೆ ವಿರುದ್ಧವಾಗೇ ಇತ್ತು, ಅದೇನು ಸಂವಿಧಾನಾತ್ಮಕವಾಗಿರಲಿಲ್ಲ. ಹೀಗಾಗಿ ಪ್ರಕರಣ ಸಿಟಿ ರವಿ ವಿರುದ್ಧವಾಗಿದ್ರೂ ಕೂಡ ಬರಬರ್ತಾ ಸಿಟಿ ರವಿ ಅವರ ಬಗ್ಗೆ ಅನುಕಂಪ ಹುಟ್ಟುವಂತಹ ರೀತಿಯಲ್ಲಿ ಸರ್ಕಾರ ನಡೆದುಕೊಂಡಿತು. ಅದರಲ್ಲೂ ಸರ್ಕಾರ ಮಾಡಿದಂತಹ ಅತಿ ದೊಡ್ಡ ಎಡವಟ್ಟೇನು ಕೇಳಿದ್ರೆ, ಆರಂಭಿಕವಾಗಿ ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡಿದ್ದು, ರಾತ್ರಿ ಇಡೀ ಓಡಾಡಿಸಿದ್ದು, ಅನಂತರ ಅದಕ್ಕೆ ಕೋರ್ಟ್ ಕೂಡ ಚೀಮಾರಿ ಹಾಕ್ತು. ಇದಿಷ್ಟಕ್ಕೆ ಸರ್ಕಾರ ಸುಮ್ಮನಾಗಿದ್ರೆ ಏನೂ ಆಗ್ತಾ ಇರಲಿಲ್ಲ. ನಾವು ಮತ್ತೆ ಸಭಾಪತಿಗಳ ಮುಂದೆಯೇ ಹೋಗ್ತೀವಿ, ಅವತ್ತು ಏನು ರೂಲಿಂಗ್ ಕೊಟ್ಟಿದ್ದಾರೆ ಅದು ನಮಗೆ ಸಮಂಜಸವಾಗಿಲ್ಲ, ನಮ್ಗೆ ನ್ಯಾಯ ಸಿಕ್ಕಿಲ್ಲ, ಹೀಗಂತ ಸರ್ಕಾರ ತೀರ್ಮಾನ ಕೈಗೊಂಡಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆದರೆ ಸರ್ಕಾರ ಇನ್ನೊಂದು ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಮುಂದಾಯಿತು. ಸಿಟಿ ರವಿ ಅವರ ಪ್ರಕರಣವನ್ನ ಸಿಐಡಿಗೆ ವಹಿಸಲಾಯಿತು. ಆದರೆ ಸಿಐಡಿಗೆ ವಹಿಸಿದಂತಹ ಕ್ರಮವೇ ಅಸಂವಿಧಾನಿಕವಾಗಿತ್ತು. ಯಾಕೆಂದ್ರೆ ಟೆಕ್ನಿಕಲ್ ಒಂದಷ್ಟು ಸಮಸ್ಯೆಗಳಿದ್ವು. ಸಿಐಡಿ ತನಿಖೆ ನಡೆಸಬೇಕು ಅಂತಂದ್ರೆ ಸ್ಥಳಕ್ಕೆ ಹೋಗಿ ಮಹಜರು ಮಾಡಬೇಕಾಗಿತ್ತು. ಘಟನೆ ನಡೆದಂತಹ ಸ್ಥಳ ಪರಿಷತ್ನ ಸಭಾಂಗಣ ಆಗಿರುವ ಕಾರಣದಿಂದಾಗಿ ಅಲ್ಲಿ ಸಭಾಪತಿಗಳೇ ಅಂತಿಮ. ಸಭಾಪತಿಗಳ ಅನುಮತಿಯ ಹೊರತಾಗಿ ಪೊಲೀಸರು ಅದರೊಳಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸಭಾಪತಿಗಳ ಅನುಮತಿ ಕೊಡ್ತಾರ ಕೇಳಿದ್ರೆ ಕೊಡೋದಕ್ಕೆ ಬರೋದಿಲ್ಲ. ಸಭಾಪತಿಗಳು ಹೊರಗಿನ ಯಾವುದೇ ತನಿಖೆಗೂ ಕೂಡ ಅವಕಾಶ ಕೊಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ. ಹೀಗಾಗಿ ಸರ್ಕಾರ ಒಂದಷ್ಟು ಎಡವಟ್ಟು ಮಾಡಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು. ಈಗ ಮಿತ್ರರೇ, ಸಭಾಪತಿಗಳಿಗೆ ಈ ಹಿಂದೆಯೇ ಸಿಐಡಿ ಒಂದು ಪತ್ರ ಬರೆದು ನಮಗೆ ಅನುಮತಿಯನ್ನು ಕೊಡಿ, ನಾವಲ್ಲಿ ಹೋಗಿ ಮಹಜರನ್ನ ಮಾಡ್ತೀವಿ ಅಂತ ಅವರು ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಸಭಾಪತಿಗಳು ಅದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ, ಕಾನೂನಾತ್ಮಕವಾಗಿ ಪರಿಶೀಲಿಸೋದಾಗಿ ಹೇಳಿದರು. ಈಗ ಅಂತಿಮವಾಗಿ ಸಭಾಪತಿಗಳು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಅನುಮತಿಯನ್ನು ಕೊಡೋದಿಲ್ಲ, ನನ್ನ ಅಂತಿಮ ತೀರ್ಪನ್ನು ಕೊಟ್ಟಾಗಿದೆ, ಈ ವಿಚಾರದಲ್ಲಿ ನಾನೇ ಸುಪ್ರೀಂ ಅನ್ನುವ ರೀತಿಯಲ್ಲಿ ಸಭಾಪತಿಗಳು ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ. ಅದನ್ನ ಗೃಹ ಸಚಿವರಿಗೆ ಬರೆದಂತಹ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಸಭಾಪತಿಗಳು ಮೆನ್ಷನ್ ಮಾಡಿರುವಂತಹ ಅಂಶಗಳೇನು ಕೇಳಿದ್ರೆ, ನೀವು ಯಾವ ವಿಷಯದ ಕುರಿತಾಗಿ ಸಿಐಡಿ ತನಿಖೆಗೆ ಕೊಟ್ಟಿದ್ದೀರಿ, ಅದರ ಬಗ್ಗೆ ನನಗಿನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಸದನದ ಒಳಗಿನ ಘಟನೆಗೆ ತೀರ್ಪು ಕೊಡುವಂತಹ ಪರಮಾಧಿಕಾರ ಸಭಾಪತಿಗಳಿಗೆ ಮಾತ್ರ ಇದೆ, ಬೇರೆ ಯಾರೂ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಿಐಡಿ ಆಗಿರಬಹುದು, ನ್ಯಾಯಾಂಗ ಆಗಿರಬಹುದು, ಸರ್ಕಾರ ಆಗಿರಬಹುದು, ಇವರು ಯಾರಿಗೂ ಅಧಿಕಾರ ಇಲ್ಲ.
ಇದನ್ನ ಬಹಳ ಸ್ಪಷ್ಟವಾಗಿ ಸಭಾಪತಿಗಳು ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಸರ್ಕಾರದ ಸಿಐಡಿ ತನಿಖೆ ನಿರ್ಧಾರ ಶಾಸಕಾಂಗ ಮತ್ತು ಕಾರ್ಯಾಂಗದ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂತಿದೆ. ಬಹಳ ಸೂಕ್ಷ್ಮವಾಗಿ ಇದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಸರ್ಕಾರ ಈ ರೀತಿಯಾದಂತಹ ಒಂದು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಅಂತ. ಯಾಕೆ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಗೊಂದಲ ಆಗುತ್ತೆ, ಘರ್ಷಣೆ ಆಗುತ್ತೆ ಕೇಳಿದ್ರೆ, ಅಲ್ಲಿ ಶಾಸಕಾಂಗದ ಪರಮಾಧಿಕಾರವನ್ನು ಹೊಂದಿರುವಂತಹ ಸಭಾಪತಿಗಳಿರ್ತಾರೆ. ಅಲ್ಲೇನೇ ನಿರ್ಣಯ ಕೈಗೊಳ್ಳಬೇಕಾಗಿದ್ರು ಕೂಡ ಅದು ಸಭಾಪತಿಗಳೇ ಕೈಗೊಳ್ಳಬೇಕು. ನೀವು ಬಲವಂತವಾಗಿ ಕಾರ್ಯಾಂಗವನ್ನ ಅಲ್ಲಿ ಮಧ್ಯಪ್ರವೇಶ ಮಾಡುವಂತೆ ಮಾಡಿದ್ದೆ ಆದ್ರೆ ಸಭಾಪತಿಗಳು ತನ್ನ ಅಂತಿಮ ಪರಮಾಧಿಕಾರವನ್ನ ಪ್ರಯೋಗ ಮಾಡ್ತಾರೆ. ಆಗ ಇಬ್ಬರ ನಡುವೆ ಘರ್ಷಣೆ ಆಗುತ್ತೆ. ಇದಕ್ಕೆ ಸರ್ಕಾರ ಎಡೆ ಮಾಡಿಕೊಡ್ತಾ ಇದೆ ಅಂತ ಬಹಳ ಸೂಕ್ಷ್ಮವಾಗಿ ಹೊರಟ್ಟಿಯವರು ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಡಿಸೆಂಬರ್ 19ರ ಈ ಘಟನೆಯ ಬಗ್ಗೆ ಈಗಾಗಲೇ ಪೀಠದಿಂದ ತೀರ್ಪು ಕೊಟ್ಟಾಗಿದೆ. ನಿಮಗೆಲ್ಲ ಗೊತ್ತಿರಬಹುದು, ಘಟನೆ ಆದಂತಹ ಕೆಲವೇ ಕ್ಷಣಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ದೂರು ಕೊಡ್ತಾರೆ, ಇನ್ನೊಂದು ಕಡೆಯಲ್ಲಿ ಸಿಟಿ ರವಿ ಕೂಡ ದೂರು ಕೊಡ್ತಾರೆ. ಇಬ್ಬರ ದೂರನ್ನು ಪರಿಶೀಲಿಸಿ ಜೊತೆಗೆ ಆ ಘಟನೆಯ ಬಗ್ಗೆ ಏನೇನು ಸಾಕ್ಷ್ಯಾಧಾರಗಳಿದೆ, ಅಂದ್ರೆ ವಿಡಿಯೋ ಸಾಕ್ಷಿ ಇದೆಯಾ ಅಥವಾ ಯಾರ್ಯಾರು ಸಾಕ್ಷಿ ಹೇಳಿದ್ರು ಎಲ್ಲದನ್ನು ಕೂಡ ಸಭಾಪತಿಗಳು ಪರಿಶೀಲನೆ ಮಾಡಿ ಯಾವುದೇ ರೀತಿಯಲ್ಲೂ ಕೂಡ ಸಾಕ್ಷಿಗಳು ರುಜುವಾತಾಗಿಲ್ಲ. ಈಗೇನು ಹರಿದಾಡ್ತಾ ಇದೆಯಲ್ಲ ವಿಡಿಯೋ, ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ ಎನ್ನುವಂತಹ ವಿಡಿಯೋ, ಅದು ಸಭಾಪತಿಗಳ ಪೀಠದಲ್ಲಿ ರುಜುವಾತಾಗಿಲ್ಲ. ಯಾಕಂದ್ರೆ ಪರಿಷತ್ ಹಾಲ್ನಲ್ಲಿದ್ದಂತಹ ಯಾವುದೇ ಕ್ಯಾಮರಾದಲ್ಲಿ ಅದು ರೆಕಾರ್ಡ್ ಆಗಿಲ್ಲ. ಹೀಗಾಗಿ ಸಾಕ್ಷಿ ಇಲ್ಲ ಅಂತ ಹೇಳಿ ಸಭಾಪತಿಗಳು ಆ ವಿಚಾರದಲ್ಲಿ ರೂಲಿಂಗ್ ಕೊಟ್ಟರು. ಏನ್ ರೂಲಿಂಗ್ ಕೊಟ್ಟರು? ಇಬ್ಬರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದುಕೊಳ್ಳಿ, ನಿಮ್ಮ ಒಳಗೆ ನೀವು ಪ್ರಶ್ನಿಸಿಕೊಳ್ಳಿ, ನೀವು ಹೇಳಿದ್ರಾ ಇಲ್ವಾ, ನಾವು ಮಾಡಿದ್ದು ಸರಿಯಾಗಿದೆಯಾ, ಪರಿಷತ್ನಂತಹ ದೇಗುಲದ ಒಳಗೆ ಕೂತ್ಕೊಂಡು ನಾವು ಈ ರೀತಿಯಾಗಿ ನಡೆದುಕೊಂಡಿದ್ದು ಸರಿಯಾಗಿದೆಯಾ ಅಂತ ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಅಂತ ರೂಲಿಂಗ್ ಕೊಟ್ಟಿದ್ರು. ಮಿತ್ರರೇ, ಅದೇನು ರೂಲಿಂಗ್ ಫೈನಲ್ ಅಂತಲ್ಲ, ಇದು ನಮಗೆ ಸಮಂಜಸ ಇಲ್ಲ ಅಂತ ಮತ್ತೆ ಸಭಾಪತಿಗಳಿಗೆ ದೂರು ಕೊಡಬೇಕಾಗಿತ್ತು. ಸಭಾಪತಿಗಳಿಗೆ ಸಿಟಿ ರವಿ ಅವರು ಹೀಗೆ ಹೇಳಿದ್ದಕ್ಕೆ ನಮಗೆ ಹತ್ರ ಸಾಕ್ಷಿ ಇದೆ, ನೀವು ಪರಿಶೀಲನೆ ಮಾಡಿ ಅಂತ ಮತ್ತೆ ದೂರು ಕೊಟ್ಟು ಸಭಾಪತಿಗಳ ಬಳಿಗೆ ಹೋಗಬೇಕಾಗಿತ್ತು. ಆದರೆ ಇವರೆಲ್ಲ ಏನ್ ಮಾಡಿದ್ರು? ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು ಅಥವಾ ಸರ್ಕಾರ ಇರಬಹುದು, ನಾವು ಬೇರೆ ಮಾರ್ಗವಾಗಿ ನ್ಯಾಯ ಕಂಡುಕೊಡ್ತೀವಿ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟರು. ಪೊಲೀಸರು ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ರಾತ್ರಿ ಪೂರ್ತಿ ಓಡಾಡಿಸಿದ್ರು. ಅದಕ್ಕೆ ಹೈಕೋರ್ಟ್ ಚೀಮಾರಿ ಹಾಕ್ತು. ಅದಾದ ಬಳಿಕ ಸರ್ಕಾರ ಸಿಐಡಿಯನ್ನು ರಚಿಸಿ ಸಿಐಡಿಗೆ ಪ್ರಕರಣವನ್ನ ವರ್ಗಾಯಿಸಿತು. ಅಲ್ಲಿಗೆ ಮಿತ್ರರೇ, ಸಭಾಪತಿಗಳು ತನ್ನ ಪರಮಾಧಿಕಾರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಾ ಯಾವ ಕಾರಣಕ್ಕೂ ಕೂಡ ಸಿಐಡಿಗೆ ಸಹಕಾರ ಕೊಡೋದಿಲ್ಲ ಅನ್ನುವ ಅರ್ಥದಲ್ಲೇ ಅವರಿಗೆ ಪರಮೇಶ್ವರ್ ಅವರಿಗೆ ಪತ್ರ ಬರೆದಿದ್ದಾರೆ. ಅಲ್ಲಿಗೆ ಸಿಟಿ ರವಿ ಅವರಿಗೆ ಒಂದು ದೊಡ್ಡ ವಿಜಯ ಸಿಕ್ಕಂತಾಗಿದೆ. ಈ ಕೇಸ್ನಲ್ಲಿ ಸಿಐಡಿ ಬಂದು ತನಿಖೆ ನಡೆಸಿ ಮಹಜರ್ ಮಾಡಿ ಏನೂ ಆಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಆದರೆ ಮಿತ್ರರೇ, ಸರ್ಕಾರ ಇಷ್ಟಕ್ಕೂ ಕೂಡ ಸುಮ್ಮನಾಗುವಂತೆ ಕಾಣ್ತಾ ಇಲ್ಲ. ಸರ್ಕಾರ ಈ ವಿಚಾರದಲ್ಲಿ ಇನ್ನಷ್ಟು ರಾಜಕೀಯ ಮಾಡೋದಕ್ಕೆ ಬಯಸ್ತಾ ಇದೆಯಾ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನ್ಯಾಯ ಕೊಡಿಸುವಂತಹ ಹೆಸರಿನಲ್ಲಿ ಈ ಪ್ರಕರಣವನ್ನು ಇನ್ನಷ್ಟು ಡ್ರ್ಯಾಗ್ ಮಾಡೋದಕ್ಕೆ ಬಯಸ್ತಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಯಾಕಂದ್ರೆ ರಾಜ್ಯಪಾಲರು ಸ್ವತಃ ಸಿಎಂ ಅವರಿಗೆ ಈ ಬಗ್ಗೆ ಪತ್ರ ಬರೆದಿದ್ದಾರೆ. ಡಿಸೆಂಬರ್ 31ನೇ ತಾರೀಕು ಬರೆದಂತಹ ಪತ್ರ. ಸಿಎಂ ಅವರು ವೈಯಕ್ತಿಕವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಿ. ಯಾಕಂದ್ರೆ ಪರಿಷತ್ನ ಸದಸ್ಯರಾದಂತಹ ಸಿಟಿ ರವಿ ಅವರ ಹಕ್ಕುಚ್ಯುತಿ ಆಗಿದೆ, ಅವರ ವಿಚಾರದಲ್ಲಿ ಕೆಟ್ಟದಾಗಿ ನಡೆದುಕೊಳ್ಳಲಾಗಿದೆ, ಅವರನ್ನು ಅರೆಸ್ಟ್ ಮಾಡಿ 400 ಕಿಲೋಮೀಟರ್ ಓಡಾಡಿಸಲಾಗಿದೆ. ಯಾಕೆ ಹೀಗೆ ಮಾಡಿದ್ದಾರೆ? ಇಲ್ಲೆಲ್ಲೋ ಲೋಪ ಆಗಿದೆ, ಇದ್ರ ಬಗ್ಗೆ ಕ್ರಮ ವಹಿಸಿ, ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿ ಅಂತ ಹೇಳಿ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಆದರೆ ಇದಕ್ಕೆ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಲ್ಲೂ ಉತ್ತರ ಕೊಟ್ಟಿಲ್ಲ. ಅಂದ್ರೆ ಮುಖ್ಯಮಂತ್ರಿಗಳ ಕಾರ್ಯಾಲಯ ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು, ಆದ್ರೆ ಕೊಟ್ಟಿಲ್ಲ. ಇದೆಲ್ಲದರ ನಡುವೆ ಸಿಟಿ ರವಿ ಅವರಿಗೆ ಪ್ರಾಣ ಬೆದರಿಕೆ ಕೂಡ ಬಂದಿದೆ. ಮಿತ್ರರೇ, ಒಂದು ಕಡೆ ಪರಿಷತ್ನ ಸಭಾಂಗಣದಲ್ಲೇ ಸಿಟಿ ರವಿ ಅವರ ಮೇಲೆ ಹಲ್ಲೆ ನಡೆದಿತ್ತು. ಆ ಪ್ರಕರಣವನ್ನು ಕೂಡ ಸಿಟಿ ರವಿ ಅವರು ದಾಖಲಿಸಿದ್ರು. ಆರಂಭದಲ್ಲಿ ದಾಖಲು ಮಾಡಿಕೊಂಡಿರಲಿಲ್ಲ, ನಂತರ ದೂರು ದಾಖಲಿಸಿಕೊಂಡು ಅದ್ರ ಬಗ್ಗೆನೂ ಕೂಡ ಸರ್ಕಾರ ತೇಪ ಹಚ್ಚುವಂತಹ ಒಂದು ತನಿಖೆ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಸಿಟಿ ರವಿ ಅವರಿಗೆ ಪ್ರಾಣ ಬೆದರಿಕೆ ಬಂದಿದೆ. 15 ದಿನದ ಒಳಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾಲು ಹಿಡಿದು ಕ್ಷಮೆ ಕೇಳಬೇಕು, ಇಲ್ಲದೆ ಹೋದ್ರೆ ನಿನ್ನ ಕೈ ಕಾಲು ಮುರಿತೀವಿ, ಹಾಗೆ ನಿನ್ನ ಮಗನ ಜೀವಕ್ಕೂ ಕೂಡ ಅಪಾಯ ಇದೆ ಅಂತ ಒಂದು ಅನಾಮಧೇಯ ಪತ್ರ ಸಿಟಿ ರವಿ ಅವರ ಮನೆಗೆ ಬಂದಿದೆ. ಈ ಬಗ್ಗೆ ಸಿಟಿ ರವಿ ಅವರ ಆಪ್ತರು ದೂರನ್ನು ಕೂಡ ದಾಖಲಿಸಿದ್ದಾರೆ. ಇದು ಕೂಡ ಈಗ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಡಿ ಕೆ ಶಿವಕುಮಾರ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನಿಷ್ಟು ದಿನ ಸಿಟಿ ರವಿ ಅವರನ್ನು ರಾಷ್ಟ್ರಮಟ್ಟದ ನಾಯಕ ಅಂತ ಅಂದುಕೊಂಡಿದ್ದೆ, ಆದರೆ ಸಿಟಿ ರವಿ ಅವರು ಈ ಹಂತಕ್ಕೆ ಇಳಿತಾರೆ ಅಂತ ಅಂದುಕೊಂಡಿರಲಿಲ್ಲ. ಅವರೊಬ್ಬ ಡ್ರಾಮಾ ಮಾಸ್ಟರ್ ಹೀಗಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸರ್ಕಾರ ಡ್ರಾಮಾ ಮಾಡ್ತಾ ಇದೆಯಾ, ಸಿಟಿ ರವಿ ಅವರು ಡ್ರಾಮಾ ಮಾಡ್ತಾ ಇದ್ದಾರಾ, ಇಡೀ ರಾಜ್ಯ ನೋಡ್ತಾ ಇದೆ. ಇದರ ಈ ಪ್ರಕರಣ ನಡೀತಲ್ಲ, ಆ ದಿನದಿಂದಲೂ ಕೂಡ ನಾನು ಈ ಪ್ರಕರಣವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಕೇವಲ ನಾನು ವಿಡಿಯೋ ಮಾಡಿದ್ದ ಕಮೆಂಟ್ ಮಾತ್ರ ನಾನು ನೋಡ್ತಾ ಇಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಏನು ಕಮೆಂಟ್ ಮಾಡಿರ್ತಾರೆ ಅದನ್ನು ಮಾತ್ರ ನಾನು ಗಮನಿಸ್ತಾ ಇಲ್ಲ. ಬೇರೆ ಬೇರೆ ಚಾನಲ್ನವರು ಕೂಡ ಇದ್ರ ಬಗ್ಗೆ ಸುದ್ದಿಯನ್ನು ಪ್ರಕಟಿಸಿರ್ತಾರಲ್ಲ, ಆ ಸುದ್ದಿಯ ಕಮೆಂಟ್ಗಳನ್ನು ನಾನು ನೋಡ್ತಾ ಇರ್ತೀನಿ. ಯಾಕೆಂತಂದ್ರೆ ಜನರ ಅಭಿಪ್ರಾಯ ಗೊತ್ತಾಗುವಂತಹದ್ದು ನಮಗೆ ಅದರಲ್ಲೇ ಮ್ಯಾಕ್ಸಿಮಮ್ 100ಕ್ಕೆ 90ರಷ್ಟು ಕಮೆಂಟ್ಗಳು ಸಿಟಿ ರವಿ ಅವರ ಪರವಾಗಿ ಬರ್ತಾ ಇದೆ. ಅಂದ್ರೆ ಇಲ್ಲೆಲ್ಲೋ ಒಂದು ಕಡೆ ಸರ್ಕಾರ ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಾ ಇದೆ, ಕಾನೂನಾತ್ಮಕವಾಗಿ ನಡೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಜನಸಾಮಾನ್ಯರಿಗೂ ಕೂಡ ರೀಚ್ ಆಗಿದೆ. ಜನಸಾಮಾನ್ಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಕೂಡ ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ರೆ ಅದನ್ನ ಸಮರ್ಥಿಸಿಕೊಳ್ತಾ ಇಲ್ಲ. ಅದಾದ ನಂತರ ಏನು ಘಟನೆ ನಡೆದಿದೆ ಅದರ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಸಂವಿಧಾನವನ್ನ ಕೇವಲ ಪಾಕೆಟ್ನಲ್ಲಿ ಇಟ್ಕೊಳ್ತಾರೆ ಹೊರತು ಅದರ ಪ್ರಕಾರವಾಗಿ ನಡೆದುಕೊಳ್ತಾ ಇಲ್ಲ, ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗೋದಕ್ಕೆ ಶುರುವಾಗಿದೆ. ಹೀಗಾಗಿ ಮಿತ್ರರೇ, ಸದ್ಯ ಬಸವರಾಜ ಹೊರಟ್ಟಿಯವರ ಈ ಪತ್ರ ಏನಿದೆ ಇದಕ್ಕೆ ಬಹಳಷ್ಟು ಮಹತ್ವ ಇದೆ.
ಈ ಪ್ರಕರಣ ಮತ್ತೆ ಸಭಾಪತಿಗಳ ಅಂಗಳಕ್ಕೆ ಹೋಗುತ್ತೆ. ಸರ್ಕಾರ ಏನು CID ನೇತೃತ್ವದಲ್ಲಿ ತನಿಖೆ ನಡೆಸಿ ಸಿ ಟಿ ರವಿ ಅವರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಹೊರಟಿತ್ತಲ್ಲ, ಆ ಇಡೀ ಪ್ಲಾನ್ ಫ್ಲಾಪ್ ಆಗುತ್ತೆ ಎನ್ನುವಂಥದ್ದು ಇದರಲ್ಲೇ ಗೊತ್ತಾಗ್ತಾ ಇದೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್